ಇವತ್ತು ಬೆಳಗ್ಗೆ ಗಾಡಿ ತೆಗಿಬೇಕಂತ ನೋಡ್ಲಾತೀನಿ, ಗಾಡಿಯಾಗ ಏನೋ ಪಾನ ತೋರ್ಸ್ಲತ್ತಿತ್ತು. ಹಂಗ ಗಾಡಿ ಬಿಟ್ಟು ಸೀದಾ ನಾವ್ ಬಂದೆ ನಮ್ ಕಾರ್ ಕಡೆಗೆ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಹೊರಗ್ ಬಂದ್ ಕಾರ್ ತೆಗ್ದು ಸೀದಾ ಅಂಗಡಿ ಕಡೆ ಬರ್ಲಾತಿದ್ದೆವು. ಕಾರ್ ಅಂತ ಬಾಳ ಹೊಲಸಾಗಿ ಸೀದಾ ನಮ್ ತಮ್ಮನ್ ಗ್ಯಾರೇಜ್ ಬಲ್ಲಿ ಹಚ್ಚಿದೆ. ಗ್ಯಾರೇಜ್ ಬಲ್ಲಿ ನಮ್ ತಮ್ಮ ಗಾಡಿ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಳತ್ತಿದ. ಹಂಗಾಗಿ ಅಂಗಡಿಗೆ ಬಂದೆ ನಾನು. ಅಂಗಡಿಗೆ ಬಂದ್ಮೇಲೆ ನಮ್ದು ಫಸ್ಟ್ ಕೆಲಸ ಮಿರರ್ ದಾಗ ನೋಡಿ ನಮ್ಗೆ ನಾವೇ ಶಬ್ಬಾಸಿ ಹೇಳ್ಕೋದು. ಯಾಕಂದ್ರೆ ಯಾರು ಕಮೆಂಟ್ ಮಾಡಲ್ಲ ನಾವು ಚಲೋ ಕಾಣತ್ತೀವ ಇಲ್ಲ ಅಂತ ಹೇಳಿ. ಸೀಟ್ ಮೇಲೆ ಕೂಡಕ್ಕಿಂತ ಮೊದಲು ಇಟ್ಟು ಚೆನ್ನಾಗಿರುತ್ತೆ ಮನಸ್ಸು. ಒಮ್ಮೆ ಸೀಟ್ ಮೇಲೆ ಬಂದ್ ಕೂತ್ ಮೇಲೆ ಟೆನ್ಷನ್ಸ್ ಎಲ್ಲ ಚಾಲೂನೇ ಆಗ್ಬಿಡ್ತಾವ. ಹಂಗೆ ಕುಂತಗಳೇ ನಮ್ ತಮ್ಮ ಕರ್ದ, ಅಣ್ಣ ಕಾರ್ ಕ್ಲೀನ್ ಆಗ್ಯದ ಬಾ ಅಂತೇಳಿ. ಅದ ಗುಲ್ಬರ್ಗ ಹೊಂಟಿದ್ದೇವ್ ಕಾರ್ ತಗೊಂಡ್ ನಮ್ ತಮ್ಮ ಕಲ್ತು. ನಮ್ ತಮ್ಮಗ್ ಹೇಳ್ದೆ, ತಮ್ಮ ಹಿಂಗೋ ಗಾಡಿದಾಗ ಏನ ಪಕ್ಕಡ ಪಾನ ತೋರ್ಸ್ಲಾತವ ಅಣ್ಣ, ಅದು ಪಕ್ಕಡ ಪಾನ ಅದಕ್ ತೋರ್ಸಲ್ಲ, ಅದು ಸರ್ವಿಸ್ ಬಂದದ ಅದಕ್ ತೋರ್ಸ್ಲಾತದ ಅಂತ ಅಂದ. ಅದಕ್ ನಾವೇನ್ ಮಾಡ್ದೇವ್, ಸೀದಾ ಮತ್ ಕಾರ್ ತಗೊಂಡ್ ಮನಿಗ್ ಹೋದೆವ್. ಮನಿಗ್ ಕಾರ್ ಹಚ್ಚಿ ಸೀದಾ ಮನೇಲಿಂದ ನಮ್ ಬುಲೆಟ್ ಗಾಡಿ ಹೊರಗಾಗ ಸೀದಾ ಬುಲೆಟ್ ಮೇಲೆ ನಮ್ ತಮ್ಮ ಕಲ್ತು ಗುಲ್ಬರ್ಗ ಹೊಂಟಿದ್ದೇವ್. ಹೋಗೋ ಟೈಮಿಗೆ ಹಂಗೆ ಸಂಗೈ ಬಲ್ಲಿ ಭೀಮಾ ನದಿದಾಗ ನೀರ್ ಫುಲ್ ಬಂದಿತ್ತು. ಅದಕ್ ನಾವೇನದ ಬ್ರಿಡ್ಜ್ ಮೇಲೆ ಬಾಜು ಗಾಡಿ ಮ್ಯಾಗ ಎಬ್ಸಿ ಸೀದಾ ರನ್ನಿಂಗ್ ದಾಗ ನೀರ್ ನೋಡ್ಕೋತ ಹೊಲತ್ತಿದ್ದೆವು. ನೀರಂತ್ರ ಫುಲ್ ಬಂದವ. ಮಳಿ 4 ದಿನ ಜಬರ್ದಸ್ತ್ ಬಂದಿತ್ತು. ಹಂಗೆ ಗುಲ್ಬರ್ಗ ಬಂದ್ ರೀಚ್ ಆದೆವು. ಗುಲ್ಬರ್ಗ ರೀಚ್ ಆದಾಗ ನಮಾಜ್ ಟೈಮ್ ಆಗಿತ್ತು. ನಮಾಜ್ ಮಾಡ್ಕೊಳಕ್ ಸೀದಾ ಮಸ್ತಿಗೆ ಹೋಗಿ ನಮಾಜ್ ಮಾಡ್ಕೊಂಡು ಸೀದಾ ಬುಲೆಟ್ ಶೋರೂಮ್ ಹೋದೆವು. ಶೋರೂಮ್ ಬಂದ್ಮೇಲೆ ನಮ್ ಫ್ರೆಂಡ್ ಇದ್ದ ಅಯಾನ್ ಅಂತೇಳಿ ಶೋರೂಮ್ ದಾಗ ಇರ್ತಾರ, ಬಾಳ ರೆಸ್ಪಾನ್ಸ್ ಮಾಡಿದ್ರು. ಕುಂತು ಶೋರೂಮ್ ದಾಗ ನೀರ್ ಕುಡ್ದೇವು. ಕುಡ್ದೇನಾದ್ಮೇಲೆ 4:00 ಗಾಡಿ ಕೊಡ್ತೀನಿ ಅಂದ್ರೆ, ಹಂಗಾಗಿ ನಮ್ ತಮ್ಮ ಕಲ್ತು ಮಾರ್ಕೆಟ್ ಕಡೆಗೆ ಹೋದೆವು. ಮಾರ್ಕೆಟ್ ದಾಗ ಒಂದ್ ಸ್ವಲ್ಪ ಕೆಲಸ ಆಯ್ತು, ಅದು ಮುಗಿಸ್ಕೊಂಡೆ. ನಮ್ ತಮ್ಮ ದೊಡ್ಡ ಮನ್ಸ್ ಮಾಡಿ ಎಲ್ಲಾ ಆಟೋದ ಬಿಲ್ ಅವನೇ ಕೊಟ್ಟ, ಚಾ ಕುಡಿದ ಬಿಲ್ ಅವನೇ ಕೊಟ್ಟ, ನಾಷ್ಟಾ ಮಾಡೋದು ಅದ್ರ ಬಿಲ್ ಅವನೇ ಕೊಟ್ಟ. ಇಂತ ಅಣ್ಣತಮ್ಮದವ್ರ ಜೊತೆಗಿದ್ದ ಯಾರಿಗೆ ಏನ್ ಅನ್ನೋದೇ ಬೇಕಾಗಿಲ್ಲ. ಎಲ್ಲಾ ಮುಗಿಸ್ಕೊಂಡ್ ಎಲ್ಲಾನು ಸಾಧಿಸಬಹುದು. ಯಾಕಂದ್ರೆ ಅಣ್ಣತಮ್ಮದವ್ರು ಇರೋದೇ ಪ್ರೀತಿ. ಹಂಗೆ ಸೀದಾ ಮಾರ್ಕೆಟ್ ಲಿಂದ ಮತ್ತೆ ಬುಲೆಟ್ ಶೋರೂಮ್ ಹೋದೆವು. ಬುಲೆಟ್ ಶೋರೂಮ್ ನಿಂದ ಗಾಡಿ ವಾಶ್ ಮಾಡ್ಕೊಂಡು ಸೀದಾ ಹೊರಗೆ ತಂದೆವು. ಗಾಡಿ ಹೊರಗೆ ತಗೊಂಡ್ ಚಾಲು ಮಾಡಿ ಒಂದ್ ರೌಂಡ್ ಬಂದೆವು. ರೌಂಡ್ ದಾಗ ನೋಡಿದೆವು ಏನೇನಾಗ್ಯದ ಅಂತೇಳಿ. ಗಾಡಿ ಅಂತ ಫುಲ್ ನೀಟ್ ಆಗಿ ಮಾಡ್ಕೊಟ್ರು. ಅದು ತಗೊಂಡ್ ಸೀದಾ ಜೋರಿ ಕಡೆ ಬರ್ಲಾತಿದ್ವು. ಬರೋ ಟೈಮಿಗೆ ರಾಮ ಮಂದಿರ್ ಬಲ್ಲಿ ಸಿಗ್ನಲ್ ಬಿತ್ತು. ಸಿಗ್ನಲ್ ಬಿಲ್ ಒಂದ್ ಸ್ವಲ್ಪ ವೇಟ್ ಮಾಡಿ ಸೀದಾ ಪೆಟ್ರೋಲ್ ಪಂಪಿಗೆ ಹೋಗಿ ಪೆಟ್ರೋಲ್ ಹಾಕೊಂಡ್ ನಾವು ಹೊಲಾತೀವಿ ಜೋರಿ ಕಡೆಗೆ. ಹಂಗೆ ಜೋರಿ ರೀಚ್ ಆದ್ಮೇಲೆ ಸೀದಾ ಅಂಗಡಿ ಕಡೆಗೆ ಹೋಗಿದೆ. ಅಂಗಡಿಗೆ ಹೋಗಿ ಕೂಡ ನಮ್ ಡಾನ್ ಬಂದ. ಅವ ಬಂದಿ ಸಲಕ್ ಚಾ ತರಿಸಿದ್ವಿ. ಚಾ ಕುಡ್ದೇವು. ಇವತ್ತು ಫುಲ್ ಟಯರ್ಡ್ ಆಗಿತ್ತು, ಹಂಗಾಗಿ ಅಂಗಡಿ ಒಂದ್ ಸ್ವಲ್ಪ ಜಲ್ದಿ ಬಂದ್ ಮಾಡಿದೆವು. ಬಂದ್ ಮಾಡಿ ಮನೆಗೆ ಹೋದೆವು. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ.